ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿರ್ತಾರೆ, ಸತ್ಯವನ್ನು ಯಾವತ್ತೂ ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ನೀವೆಷ್ಟೇ ಆಳದಲ್ಲಿ ಅದನ್ನು ಹೂತು ಹಾಕಿದ್ರೂ ಕೂಡ ಅದು ಒಂದಲ್ಲ ಒಂದು ದಿನ ಜಗತ್ತಿನೆದುರು ಬೆಳಕಿಗೆ ಬರುತ್ತೆ. ಹೀಗಾಗಿ ಸತ್ಯ ಶಾಶ್ವತವಾದದ್ದು ಅಂತ ಹಿಂದಿನವರು ಪ್ರತಿಪಾದಿಸ್ತಾ ಇರ್ತಾರೆ. ನಾನು ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಪಾಕಿಸ್ತಾನವೂ ಕೂಡ ಇಷ್ಟು ದಿನ ಮುಚ್ಚಿಟ್ಟಿದ್ದಂತಹ ಸತ್ಯ ಬರಬಾರದ ಸಮಯದಲ್ಲಿ ಹೊರಗೆ ಬಂದ್ಬಿಟ್ಟಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವನೇ ಈಗ ನಾವು ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದ್ದೀವಿ, ಕಳೆದ 30 ವರ್ಷದಿಂದ ಈ ಹೊಲಸು ತಿನ್ನುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಕೊಂಡಿದ್ದಾನೆ. ಮಿತ್ರರೇ, ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಾ ಇದೆ. ಇಲ್ಲಿ ಕೇವಲ ಪಾಕಿಸ್ತಾನದ ರಕ್ಷಣಾ ಸಚಿವ ತಾವು ಉಗ್ರರನ್ನ ಪೋಷಿಸ್ತಾ ಇದ್ದೀವಿ ಅಂತ ಮಾತ್ರ ಹೇಳಿಲ್ಲ, ಅಮೆರಿಕ, UK ಸೇರಿದಂತೆ ಪಾಶ್ಚಿಮಾತ್ಯ ಜಗತ್ತನ್ನು ಕೂಡ ಇದರ ಮಧ್ಯಕ್ಕೆ ತಂದಿಟ್ಟಿದ್ದಾನೆ. ನಾವು ಹೇಸಿಗೆ ತಿಂತಾ ಇರೋದ್ರ ಹಿಂದೆ ಇರುವಂತಹದ್ದು ಅಮೆರಿಕ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿದ್ದಾನೆ. ಮಿತ್ರರೇ, ಅದು ಯಾವ ಸಂದರ್ಭದಲ್ಲಿ? ಭಾರತ ಇಡೀ ವಿಶ್ವದ ಮುಂದೆ ಹೇಳ್ತಾ ಇದೆ, ಪೆಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ, ಪಾಕಿಸ್ತಾನದ ಉಗ್ರರೇ ಈ ಕೃತ್ಯವನ್ನು ಮಾಡಿರೋದು ಅಂತ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾ ಇದೆ. ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ, ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಭಾರತ ಎಚ್ಚರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಭಯೋತ್ಪಾದನೆಯನ್ನ ನಾವು ಪೋಷಿಸ್ತಾ ಇದ್ದೀವಿ ಅನ್ನೋದನ್ನು ಒಪ್ಕೊಂಡಿದ್ದಾನೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದರ ನಡುವೆ ಇನ್ನೊಂದಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಭಾರತದ ಗೃಹ ಸಚಿವರಾದಂತಹ ಅಮಿತ್ ಶಾ ಇವತ್ತು ಭಾರತದ ಎಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ, ತೀರಾ ಇಂಪಾರ್ಟೆಂಟ್ ಟಾಸ್ಕ್. ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಇನ್ನೊಂದು ಕಡೆ ಪಾಕಿಸ್ತಾನ ಉಗ್ರರ ರಕ್ಷಣೆಗೆ ಮುಂದಾಯ್ತಾ? ನಿಮಗೀಗ ಅನಿಸಬಹುದು ಉಗ್ರರನ್ನ ರಕ್ಷಣೆ ಮಾಡೋದು ಪಾಕಿಸ್ತಾನದ ಜೀನ್ನಲ್ಲೇ ಇದೆ, ಈ ಹೊಸದಾಗಿ ಏನು ಹೇಳ್ತೀರಿ ಅಂತ. ಹಾಗಲ್ಲ ಮಿತ್ರರೇ, ಭಾರತದ ಸಂಭವ್ಯ ದಾಳಿಯ ಭೀತಿಯಲ್ಲಿ ಉಗ್ರರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಾ ಇದೆಯಾ? ಈ ಪ್ರಶ್ನೆಯೂ ಕೂಡ ಮೂಡಿದೆ. ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಇದು ಕೂಡ ವರದಿ ಆಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಆ ವಿಚಾರವೂ ಕೂಡ. ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪೆಹಲ್ಗಾಮ್ ದಾಳಿ ಆದ ಬಳಿಕ ಭಾರತ ಎಲ್ಲೂ ಕೂಡ ಮೊದಲಿಗೆ ಪಾಕಿಸ್ತಾನದ ಹೆಸರನ್ನೇ ಹೇಳಿಲ್ಲ. ಈವರೆಗೂ ಕೂಡ ಭಾರತದ ಪ್ರಧಾನಿಯಾಗಲಿ, ಭಾರತದ ವಿದೇಶಾಂಗ ಸಚಿವರಾಗಲಿ, ಭಾರತದ ರಕ್ಷಣಾ ಸಚಿವರಾಗಲಿ, ಭಾರತೀಯ ಸೇನೆಯಾಗಲಿ, ಭಾರತದ ಗೃಹ ಸಚಿವರಾಗಲಿ ಯಾರೂ ಕೂಡ ಈ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ, ಪಾಕಿಸ್ತಾನವೇ ಇದನ್ನು ಮಾಡಿಸಿದೆ ಅಂತ ಎಲ್ಲೂ ಹೇಳಿಲ್ಲ. ಭಾರತ ಹೇಳ್ತಿರೋದೇನು, ಈ ದಾಳಿಯ ಹಿಂದೆ ಯಾರಿದ್ದಾರೋ ಅವರನ್ನು ನಾವು ಬಿಡೋದಿಲ್ಲ ಅಂತ. ಆದರೆ ಪಾಕಿಸ್ತಾನ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಪಾಕಿಸ್ತಾನ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೋಗಿ ನಾವು ಈ ಕೆಲಸ ಮಾಡಿಲ್ಲ, ಭಾರತ ಸುಖಾಸುಮ್ಮನೆ ರಾಜಕೀಯ ಲಾಭಕ್ಕೋಸ್ಕರವಾಗಿ ಇದನ್ನು ಬಳಸ್ಕೊಳ್ತಾ ಇದೆ, ರಾಜಕೀಯ ಲಾಭಕ್ಕೋಸ್ಕರವಾಗಿ ನಮ್ಮ ಮೇಲೆ ದಾಳಿಗೂ ಕೂಡ ಭಾರತ ಸ್ಕೆಚ್ ಹಾಕ್ತಾ ಇದೆ, ನಮ್ಮ ಈ ನಗರವನ್ನು ಟಾರ್ಗೆಟ್ ಮಾಡಬಹುದು, ನಮ್ಮ ಈ ಸೈನಿಕ ಶಿಬಿರವನ್ನು ಟಾರ್ಗೆಟ್ ಮಾಡಬಹುದು, ಭಾರತ ಹಾಗೆ ಮಾಡುತ್ತೆ, ಹೀಗೆ ಮಾಡುತ್ತೆ. ಪಾಕಿಸ್ತಾನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಈ ರೀತಿಯಾಗಿ ಭಾರತದ ವಿರುದ್ಧ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಅಂದ್ರೆ ಅವರು ಒಂದು ರೀತಿಯಲ್ಲಿ ವಿಕ್ಟಿಮ್ ಆಗದೆ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇರುವಂತಹ ಪಾಕಿಸ್ತಾನದ ಮರ್ಯಾದೆಯನ್ನು ತೆಗೆದಿದ್ದು ಅದೇ ಪಾಕಿಸ್ತಾನದ ರಕ್ಷಣಾ ಸಚಿವ. ಮಿತ್ರರೇ, ಈ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಬಾರದ ಸಮಯದಲ್ಲಿ ಹೇಳಬಾರದ ವಿಚಾರವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಒಪ್ಪಿಕೊಂಡಿದ್ದಾನೆ. ಅದೇನು ಕೇಳಿದ್ರೆ, ಪಾಕಿಸ್ತಾನದ ರಕ್ಷಣಾ ಸಚಿವನಾಗಿರುವಂತಹ ಖ್ವಾಜಾ ಆಸಿಫ್ ಸ್ಕೈ ನ್ಯೂಸ್ಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅದರಲ್ಲಿದ್ದಂತಹ ಜರ್ನಲಿಸ್ಟ್ ಒಂದು ಪ್ರಶ್ನೆ ಕೇಳ್ತಾರೆ, ಪಾಕಿಸ್ತಾನ ಟೆರರಿಸಂ ಅನ್ನ ಪೋಷಿಸುತ್ತೆ, ಟೆರರಿಸ್ಟ್ಗಳಿಗೆ ಟ್ರೈನಿಂಗ್ ಅನ್ನ ಕೊಡುತ್ತೆ ಅನ್ನುವಂತಹ ಆರೋಪಗಳಿದೆಯಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಹೀಗಂತ ಒಂದು ಪ್ರಶ್ನೆ ಕೇಳ್ತಾಳೆ. ಮಿತ್ರರೇ, ಆಕೆ ಕೂಡ ಇಂತಹ ಉತ್ತರವನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಯಾವಾಗ ಈ ಖ್ವಾಜಾ ಆಸಿಫ್ ಇದಕ್ಕೆ ಉತ್ತರ ಕೊಡ್ತಾನೋ ಅದನ್ನ ಕೇಳಿ ಸ್ಕೈ ನ್ಯೂಸ್ ನ ಜರ್ನಲಿಸ್ಟೇ ಕಂಗಲಾಗಿ ಕೂತ್ಕೊಂಡ್ಬಿಡ್ತಾಳೆ. ಅಷ್ಟಕ್ಕೂ ಖ್ವಾಜಾ ಆಸಿಫ್ ಏನ್ ಹೇಳ್ದ ಅಂತಂದ್ರೆ, ಹೌದು, ಪಾಕಿಸ್ತಾನ ಟೆರರಿಸಂ ಅನ್ನುವಂತ ಹೊಲಸ ಕೆಲಸವನ್ನ ಪೋಷಣೆ ಮಾಡ್ತಾ ಇದೆ. ಅದು ಇವತ್ತು ನಿನ್ನೆಯಿಂದ ಅಲ್ಲ, ಕಳೆದ 30 ವರ್ಷದಿಂದ ಪಾಕಿಸ್ತಾನ ಈ ಕೆಲಸ ಮಾಡ್ತಾ ಇದೆ. ಆದರೆ ಇದನ್ನ ಮಾಡಿಸ್ತಾ ಇದ್ದಿದ್ದು ಅಮೆರಿಕ, ಇದರ ಹಿಂದೆ ಇದ್ದಿದ್ದು ಪಾಶ್ಚಿಮಾತ್ಯ ಜಗತ್ತು, UK ಕೂಡ ಅದರಲ್ಲಿ ಸೇರ್ಕೊಂಡಿದೆ ಹೀಗಂತ ಖ್ವಾಜಾ ಆಸಿಫ್ ಹೇಳ್ತಾನೆ. ಮಿತ್ರರೇ, ಆ ಜರ್ನಲಿಸ್ಟಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ನಾನು ಪಾಕಿಸ್ತಾನದ ರಕ್ಷಣಾ ಸಚಿವನ ಜೊತೆಗೆ ಮಾತನಾಡ್ತಾ ಇದ್ದೀನೋ ಅಥವಾ ರಷ್ಯಾದ ರಕ್ಷಣಾ ಸಚಿವನ ಜೊತೆಗೆ ಮಾತನಾಡ್ತಾ ಇದ್ದೀನೋ ಅಂತ ಅನುಮಾನ ಸ್ಕೈ ನ್ಯೂಸ್ನ ಜರ್ನಲಿಸ್ಟ್ಗೆ ಬಂದಿರುತ್ತೆ. ಒಂದು ಕ್ಷಣ ತಲೆಯಲ್ಲಿ ಆ ರೀತಿಯಾದಂತಹ ಭಾವನೆ ಬಂದಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಓಪನ್ ಟಿವಿ ಡಿಬೇಟ್ನಲ್ಲಿ ಹೇಳ್ತಾ ಇದ್ದಾನೆ, ನಾವು ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದ್ದೀವಿ, ಕಳೆದ 30 ವರ್ಷದಿಂದ ಈ ಕೆಲಸ ಮಾಡಿದ್ದೀವಿ, ಇದಕ್ಕೆ US ನ ಬೆಂಬಲ ಕೂಡ ಇದೆ, ಪಾಶ್ಚಿಮಾತ್ಯ ಜಗತ್ತು ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಮಿತ್ರರೇ, ಈ ವಿಡಿಯೋ ಈಗ ಬಹಳಷ್ಟು ವೈರಲ್ ಆಗ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಸತ್ಯ ಕಕ್ಕಿದಾನೆ ಅಂತ. ಹಾಗೆ ಪಾಕಿಸ್ತಾನದಲ್ಲಿ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಎಂತಹ ಸಂದರ್ಭದಲ್ಲಿ ಎಂತಹ ಮಾತನಾಡಿದ್ದಾರೆ ನಮ್ಮ ರಕ್ಷಣಾ ಸಚಿವ ಅಂತ ಹೇಳಿ ಪಾಕಿಸ್ತಾನದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಾಳೆ ಭಾರತ
100ಕ್ಕೆ 100ರಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ. ಆ ಸಂದರ್ಭದಲ್ಲಿ ವಿಶ್ವ ನಮ್ಮನ್ನು ಯಾವ ರೀತಿಯಾಗಿ ನೋಡುತ್ತೆ? ನಮ್ಮ ರಕ್ಷಣಾ ಸಚಿವರೇ ನಾವು ಟೆರರಿಸಂ ಅನ್ನ ಪೋಷಣೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡಿದ್ದೆ ಆದ್ರೆ ನಮಗೇನು ಬೆಲೆ ಉಳಿಯುತ್ತೆ ಅಂತ ಪಾಕಿಸ್ತಾನದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಭಾರತದ ಜನ ಕೇಳ್ತಾ ಇದ್ದಾರೆ, ಇದಕ್ಕಿಂತ ಇನ್ನೇನು ನಮ್ಗೆ ದಾಖಲೆ ಬೇಕು? ಪಾಕಿಸ್ತಾನದ ರಕ್ಷಣಾ ಸಚಿವನೇ ಒಪ್ಕೊಂಡಿದ್ದಾನಲ್ಲ ಅಂತ. ಅಷ್ಟಕ್ಕೂ ಮಿತ್ರರೇ, ಖ್ವಾಜಾ ಆಸಿಫ್ ಅಮೆರಿಕವನ್ನು ಯಾಕೆ ತಂದ? ಪಾಕಿಸ್ತಾನದ ಭಯೋತ್ಪಾದನೆಗೂ ಅಮೆರಿಕಕ್ಕೂ ಏನ್ ಸಂಬಂಧ? ಹೀಗೆಲ್ಲ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ಸಂಬಂಧ ಇದೆ. ಅದಕ್ಕೆ ಹೇಳಿದ್ದು ಸತ್ಯ ಹೊರಗೆ ಬಂದ್ಬಿಡುತ್ತೆ ಕೆಲವೊಮ್ಮೆ ಅಂತ. ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯ ವಿಷ ಬೀಜವನ್ನು ಬಿತ್ತಿದ್ದೇ ಅಮೆರಿಕ. ಇದನ್ನು ಕೇಳೋದಕ್ಕೆ ಆಶ್ಚರ್ಯ ಆದರೂ ಕೂಡ ಇದು ಸತ್ಯ, 100ಕ್ಕೆ 100ರಷ್ಟು ಸತ್ಯ. ಯಾವಾಗ ಸೋವಿಯತ್ ರಷ್ಯಾ ಅಫ್ಘಾನಿಸ್ತಾನವನ್ನು ತನ್ನ ಕೈವಶದಲ್ಲಿ ಇಟ್ಕೊಂಡಿತ್ತು, ಆಗ ಅಮೆರಿಕಾಗೆ ಹಿನ್ನಡೆ ಆಯಿತು. ಅದು ಕೋಲ್ಡ್ ವಾರ್ ನಡೀತಿದ್ದಂತಹ ಸಂದರ್ಭ. ಆಗ ರಷ್ಯಾಗೆ ಹಿನ್ನಡೆ ಮಾಡಬೇಕು, ಅಂದ್ರೆ ಸೋವಿಯತ್ ಯೂನಿಯನ್ಗೆ ಹಿನ್ನಡೆ ಮಾಡಬೇಕು ಅಂತ ಪಾಕಿಸ್ತಾನದ ಮೂಲಕವಾಗಿ ಈ ಮುಜಾಹಿದ್ದೀನ್ ಸಂಘಟನೆಗಳನ್ನು ಹುಟ್ಟಾಕುತ್ತೆ. ಈ ತಾಲಿಬಾನ್ ಎಲ್ಲ ಹುಟ್ಟುಕೊಂಡಿದ್ದ ಆವಾಗಲೇ. ಈ ತಾಲಿಬಾನಿಗೆ ನೀರೆರೆದು ಪೋಷಿಸಿದ್ದು ಅಮೆರಿಕವೇ. ಅದೇನೋ ಹೇಳ್ತಾರಲ್ಲ, ತಾನೇ ಸಾಕಿದ ಗಿಳಿ ಹದ್ದಾಗಿ ಕುಕ್ತು ಅಂತ. ಹಾಗೆ ಅಮೆರಿಕಾಗೆ 9/11 ಅಟ್ಯಾಕ್ ಆದ ಬಳಿಕ ಈ ಭಯೋತ್ಪಾದನೆ ಅನ್ನುವಂಥದ್ದು ಎಂತಹ ವಿಷ ಬೀಜ, ನಾವೆಂತಹ ತಪ್ಪು ಕೆಲಸ ಮಾಡಿದೀವಿ ಅಂತ ಅವಾಗ ಗೊತ್ತಾಯ್ತು. ಅನಂತರ ಅಮೆರಿಕ ಪೋಸ್ಟ್ ಕೊಡೋದಕ್ಕೆ ಶುರು ಮಾಡ್ತು, ನಾವು ಭಯೋತ್ಪಾದನೆಯ ವಿರುದ್ಧ ಇದ್ದೀವಿ, ಭಯೋತ್ಪಾದನೆಯ ವಿರುದ್ಧ ನಮ್ಮ ಝೀರೋ ಟಾಲರೆನ್ಸ್, ನಾವು ಭಯೋತ್ಪಾದನೆಯ ವಿರುದ್ಧ ಯಾರೇ ಹೋರಾಟ ಮಾಡಿದ್ರು ಅವರಿಗೆ ಬೆಂಬಲ ಕೊಡ್ತೀವಿ. ಹೀಗೆಲ್ಲ ಪೋಸ್ಟ್ ಕೊಡೋದಕ್ಕೆ ಶುರು ಮಾಡಿದ್ದು 9/11 ಅಟ್ಯಾಕ್ ಆದ ಬಳಿಕ. ಆದರೆ ಈ ಸತ್ಯವನ್ನ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ, ಅಂದ್ರೆ ಒಂದು ದೊಡ್ಡ ಮಾಧ್ಯಮದ ಸಂದರ್ಶನದಲ್ಲಿ ಬಾಯಿ ಬಿಟ್ಟಿದ್ದಾನೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 100ಕ್ಕೆ 100ರಷ್ಟು ಅಮೆರಿಕ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ. ಇನ್ನೊಂದು ಕಡೆ ಸಹಜವಾಗಿ ಭಾರತಕ್ಕೆ ಇದೊಂದು ಸ್ವಲ್ಪ ಮಜಾ ಕೊಟ್ಟಿರುತ್ತೆ ಈ ಸನ್ನಿವೇಶದಲ್ಲಿ. ಇನ್ನು ಮಿತ್ರರೇ, ಈ ಪಾಕಿಸ್ತಾನದವರು ನಿರಂತರವಾಗಿ ಬೊಬ್ಬೆ ಹೊಡಿತಾ ಇದ್ದಾರೆ. ಭಾರತ ಅದನ್ನ ಟಾರ್ಗೆಟ್ ಮಾಡುತ್ತೆ, ಇದನ್ನ ಟಾರ್ಗೆಟ್ ಮಾಡುತ್ತೆ, ನಮಗೆ ಇಂತಹ ಆತಂಕ ಇದೆ, ನಾವು ಈ ಬಗ್ಗೆ ಎಚ್ಚರ ವಹಿಸಬೇಕು. ಈ ರೀತಿಯಾದಂತಹ ಚರ್ಚೆಗಳು ಪಾಕ್ನ ಮಾಧ್ಯಮಗಳಲ್ಲಿ ನಿರಂತರವಾಗಿ ನಡೀತಾ ಇದೆ. ದಿನದ 24 ಗಂಟೆ ನಡೀತಾ ಇದೆ. ಇನ್ನು ಪಾಕಿಸ್ತಾನದ ಮಿಲಿಟರಿ ಅಂತೂ ಸ್ವಲ್ಪನೂ ನಿದ್ದೆ ಮಾಡ್ತಾ ಇಲ್ಲ. ಇದರ ನಡುವೆ ಪಾಕಿಸ್ತಾನದ ಮಿಲಿಟರಿ ಇನ್ನೊಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದೆ ಅನ್ನುವಂಥ ಅನುಮಾನ ಸೃಷ್ಟಿಯಾಗಿದೆ. ಆ ಅನುಮಾನ ಏನು ಕೇಳಿದ್ರೆ, ಪಾಕ್ನ ಹಿಡಿತದಲ್ಲಿರುವಂತಹ ಗಿಲ್ಗಿಟ್ ಬಾಲ್ಟಿಸ್ತಾನ ಇರಬಹುದು, POK ಇರಬಹುದು, ಈ ಎಲ್ಲ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಲಾಂಚ್ ಪ್ಯಾಡ್ಗಳಿದ್ದಾವೆ. ಅಲ್ಲಿ ದೊಡ್ಡ ದೊಡ್ಡ ಡೆಸಿಗ್ನೇಟೆಡ್ ಉಗ್ರರು ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಕೆಲಸ ಏನು ಕೇಳಿದ್ರೆ, ಹೊಸದಾಗಿ ಸೇರ್ಪಡೆಯಾಗುವಂತಹ ಉಗ್ರಗಾಮಿಗಳಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸ, ಅವರ ಬ್ರೈನ್ ವಾಶ್ ಮಾಡುವಂತಹ ಕೆಲಸವನ್ನ ಇವರು ಮಾಡ್ತಾ ಇರ್ತಾರೆ. ಅಂದ್ರೆ ನೀವು ಧರ್ಮಕ್ಕಾಗಿ ಸಾಯಬೇಕು, ನೀವು ಜಿಹಾದ್ಗಾಗಿ ಸತ್ತಿದ್ದೇ ಆದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಿದ್ದ ಹಾಗೆ ಅಲ್ಲಿ 72 ಸುಂದರ ಕನ್ಯೆಯರು ಬಾಗ್ಲಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಈ ರೀತಿಯ ಆಸೆಗಳನ್ನು ಹುಟ್ಟಿಸ್ಬೇಕಲ್ಲ ಭಯೋತ್ಪಾದಕರಿಗೆ. ಇಲ್ಲದೆ ಹೋದ್ರೆ ಆ ಭಯೋತ್ಪಾದಕರು ನಾಳೆ ಅಮಾಯಕರ ಮೇಲೆ ದಾಳಿ ಮಾಡಬೇಕಲ್ಲ. ಕೈಲಿ ಯಾವುದೇ ಆಯುಧ ಇಲ್ಲದೆ ಪ್ರವಾಸಕ್ಕೆ ಬಂದಂತವರ ಮೇಲೆ ಗುಂಡಿನ ದಾಳಿ ಮಾಡಬೇಕು ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ಬ್ರೈನ್ ವಾಶ್ ಮಾಡಬೇಕು ಹೇಳಿ. ಈ ಕೆಲಸವನ್ನ ಪಾಕಿಸ್ತಾನದ ಈ POK ಪ್ರಾಂತ್ಯ ಇರಬಹುದು, ಗಿಲ್ಗಿಟ್ ಬಾಲ್ಟಿಸ್ತಾನ ಇರಬಹುದು, ಈ ಪ್ರಾಂತ್ಯಗಳಲ್ಲಿ ಮಾಡಲಾಗ್ತಾ ಇರುತ್ತೆ. ಇವರೆಲ್ಲರನ್ನೂ ಈಗ ಭಾರತ ನೆಲದೊಳಗೆ ಹೂತು ಹಾಕುವಂತಹ ಭಯ ಪಾಕಿಸ್ತಾನಕ್ಕೆ ಸೃಷ್ಟಿಯಾಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ, ನಾವು ಅವ್ರನ್ನೆಲ್ಲ ನೆಲದೊಳಗೆ ಹೂತು ಹಾಕ್ಬಿಡ್ತೀನಿ ಅಂತ. ಹೀಗಾಗಿ ಪಾಕಿಸ್ತಾನದ ಆರ್ಮಿ ಆ ಎಲ್ಲ ಉಗ್ರರನ್ನು ಕೂಡ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಿರುವಂತಹ ಅನುಮಾನ ಸೃಷ್ಟಿಯಾಗಿದೆ. ಈ ಅನುಮಾನ ಬಂದಿದ್ದು ಯಾಕೆ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ರಾತ್ರಿ ವೇಳೆ C-130E ಅನ್ನುವಂತಹ ಸೇನಾ ವಿಮಾನ ನಿರಂತರವಾಗಿ ಸಂಚಾರ ಮಾಡ್ತಾ ಇದೆ. ಅದು ಕೂಡ ಈ POK ಪ್ರಾಂತ್ಯದಿಂದ ಪಾಕಿಸ್ತಾನದ ದಕ್ಷಿಣ ಭಾಗಕ್ಕೆ ಹೋಗ್ತಾ ಇರುವ ಕಾರಣದಿಂದಾಗಿ ಈ ಎಲ್ಲ ಉಗ್ರಗಾಮಿಗಳನ್ನು ಅಲ್ಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಎನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ. ಕೆಲ ಮಾಧ್ಯಮಗಳು ಕೂಡ ಈ ರೀತಿಯ ವರದಿಗಳನ್ನು ಮಾಡ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಮಿತ್ರರೇ, ನ್ಯೂಯಾರ್ಕ್ ಟೈಮ್ಸ್ಗೆ ಅಮೆರಿಕ ಸರ್ಕಾರ ಬೆಂಡೆತ್ತಿದೆ. ನಿಮಗಿದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ನಾನು ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ದೀನಿ, BBC ಇರಬಹುದು, ದಿ ಗಾರ್ಡಿಯನ್ ಇರಬಹುದು, ನ್ಯೂಯಾರ್ಕ್ ಟೈಮ್ಸ್ ಇರಬಹುದು, ಈ ರೀತಿಯಾಗಿ ವೆಸ್ಟರ್ನ್ ಪತ್ರಿಕೆಗಳು ಭಾರತದಲ್ಲಾದಂತಹ ಈ ಭಯೋತ್ಪಾದಕ ದಾಳಿ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಅವರೀಗಲೂ ಕರೀತಾ ಇರುವಂತಹದ್ದು ಇದು ಮಿಲಿಟೆಂಟ್ಸ್ ಅಟ್ಯಾಕ್, ಗನ್ಮ್ಯಾನ್ ಅಟ್ಯಾಕ್. ಅಂದರೆ ಈ ಇಡೀ ಇನ್ಸಿಡೆಂಟ್ನ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ವೆಸ್ಟರ್ನ್ ಪತ್ರಿಕೆಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾವೆ. ಈಗ ಅಮೆರಿಕ ಸರ್ಕಾರ ಇದರ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಕೂಡ ಮಿಲಿಟೆಂಟ್ಸ್ ಅಟ್ಯಾಕ್ ಅಂತ ಬರೆದಿತ್ತು. ಇದನ್ನ ಈಗ ಖಂಡಿಸಿರುವಂತಹ ಅಮೆರಿಕದ ಫಾರಿನ್ ಅಫೇರ್ಸ್ ಕಮಿಟಿ ಮಿಲಿಟೆಂಟ್ಸ್ ಅಂತ ಬರೆದಿರುವಲ್ಲಿ ಟೆರರಿಸ್ಟ್ ಅಂತ ಬರೆದು ಹೊಸದಾಗಿ ಅದನ್ನು ಅಂಟಿಸಿ ಪೋಸ್ಟ್ ಮಾಡಿದೆ. ಅದಕ್ಕೆ ಅಮೆರಿಕದ ಫಾರಿನ್ ಅಫೇರ್ಸ್ ಕಮಿಟಿ ಹೇಳಿದೆ, ಅದು ಇಸ್ರೇಲ್ ಇರಲಿ ಅಥವಾ ಭಾರತ ಇರಲಿ, ಭಯೋತ್ಪಾದನೆಯ ವಿಚಾರ ಬಂದಾಗಲೆಲ್ಲ ನ್ಯೂಯಾರ್ಕ್ ಟೈಮ್ಸ್ ತನ್ನ ವಾಸ್ತವದಿಂದ ದೂರವಿರುತ್ತೆ. ಹೀಗಂತ ನ್ಯೂಯಾರ್ಕ್ ಟೈಮ್ಸ್ ಅನ್ನ ಅಮೆರಿಕ ಸರ್ಕಾರವೇ ಟೀಕೆ ಮಾಡಿದೆ. ನಾನು ಇದನ್ನು ಪದೇ ಪದೇ ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ಅಲ್ಲಿ ಗನ್ಮ್ಯಾನ್ ಅಂತ ಬಳಸಿದ್ರೆ ಏನಾಗುತ್ತೆ ಅಥವಾ ಮಿಲಿಟೆಂಟ್ಸ್ ಅಂತ ಬಳಸಿದ್ರೆ ಏನಾಗುತ್ತೆ, ಯಾಕೆ ಟೆರರಿಸ್ಟ್ ಅನ್ನುವಂತಹ ಪದವನ್ನೇ ಬಳಸಬೇಕು, ಅದೇನ ರೂಲ್ಸ್ ಇದೆಯಾ, ಹೀಗೆಲ್ಲ ಕೆಲವರು ಕಮೆಂಟ್ ಹಾಕಿದ್ರು. ಸಾಮಾನ್ಯವಾಗಿ ಈ ಮಿಲಿಟೆಂಟ್ಸ್ ಅನ್ನುವ ಪದವನ್ನು ಯಾವಾಗ ಬಳಸಲಾಗುತ್ತೆ, ಸರ್ಕಾರದ ವಿರುದ್ಧ ಒಂದು ಶಸ್ತ್ರಸಜ್ಜಿತ ಹೋರಾಟವನ್ನ ನಡೆಸಲಾಗ್ತಾ ಇರುತ್ತೆ. ಅವರೇನೋ ಒಳ್ಳೆಯ ಕಾಸ್ಗೋಸ್ಕರವಾಗಿ ಹೋರಾಟ ನಡೆಸ್ತಾ ಇರ್ತಾರೆ. ಅಲ್ಲಿ ಧಾರ್ಮಿಕ ಕಾರಣ ಇರಬಾರದು, ಅಮಾಯಕರನ್ನ ಕೊಲೆ ಮಾಡಬಾರದು.
ಈ ಶಸ್ತ್ರ ಹಿಡಿದುಕೊಂಡಂಥವರು ಇನ್ನೊಬ್ಬ ಶಸ್ತ್ರ ಹಿಡಿದುಕೊಂಡಂತಹ ಸೈನಿಕನ ಜೊತೆಗೆ ಹೋರಾಟ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವರನ್ನ ರೆಬಲ್ಸ್ ಅಂತ ಕರೆಯಲಾಗುತ್ತೆ. ಇನ್ನು ಕೆಲವರು ಅವರನ್ನ ಮಿಲಿಟೆಂಟ್ಸ್ ಅಂತ ಕರೀತಾರೆ. ಪೆಹಲ್ಗಾಮ್ನಲ್ಲಿ ಬಂದಿದ್ವಲ್ಲ, ಅವು ಯಾವ ಸೀಮೆ ಮಿಲಿಟೆಂಟ್ಸ್? ಅವರೇನಾದರೂ ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದಾರಾ, ಅಥವಾ ಅವರು ಬಹಳ ಕೆಚ್ಚೆದೆಯನ್ನ ಬಳಸಿ ಭಾರತೀಯ ಸೈನಿಕರ ವಿರುದ್ಧವಾಗಿ ಹೋರಾಟ ಮಾಡಿದಾರ? ಪ್ರವಾಸಕ್ಕೆ ಅಂತ ಬಂದವರನ್ನ ಧಾರ್ಮಿಕ ಉದ್ದೇಶವನ್ನ ಇಟ್ಟುಕೊಂಡು ಕೊಲೆ ಮಾಡಿ ವಿಕೃತಿಯನ್ನ ಮೆರೆದಂತಹ ಸಂದರ್ಭದಲ್ಲೂ ಕೂಡ ನೀವು ಮಿಲಿಟೆಂಟ್ಸ್ ಅಂತ ಪದ ಬಳಸಿದ್ದೆ ಆದ್ರೆ ಆ ಇಡೀ ಘಟನೆಯ ತೀವ್ರತೆಯನ್ನೇ ಕಡಿಮೆ ಮಾಡಿದಂತಾಗುತ್ತೆ. ಅಂತಾರಾಷ್ಟ್ರೀಯ ಪತ್ರಿಕೆಗಳು, ಮುಖ್ಯವಾಗಿ ಪಾಶ್ಚಿಮಾತ್ಯ ಪತ್ರಿಕೆಗಳು ಇದೇ ಕೆಲಸವನ್ನ ಮಾಡ್ತಾ ಇದ್ದಾವೆ. ಹೀಗಾಗಿ ಇದರ ಬಗ್ಗೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಈಗ ಅಮೆರಿಕ ಸರ್ಕಾರವೇ ನ್ಯೂಯಾರ್ಕ್ ಟೈಮ್ಸ್ ಅನ್ನು ಟೀಕಿಸಿದೆ. ಇದೆಲ್ಲದರ ನಡುವೆ ಭಾರತದ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ನಿಮ್ಮ ರಾಜ್ಯದಲ್ಲಿ ಎಷ್ಟು ಪಾಕಿಸ್ತಾನಿಯರು ವಾಸವಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಇಮಿಡಿಯೇಟ್ ಆಗಿ ಪಾಕಿಸ್ತಾನ ಕಟ್ಟಬೇಕು. ಈ ಕೆಲಸವನ್ನ ನಿಮ್ಮ ಹೆಗಲಿಗೆ ವಹಿಸ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಸೂಚನೆಯನ್ನು ಕಳುಹಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ಮಾಡಿದೆ. ಪಾಕಿಸ್ತಾನದ ಯಾವ ಪ್ರಜೆಗೂ ಕೂಡ ಭಾರತದ ನೆಲದಲ್ಲಿ ವಾಸ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಪಾಕಿಸ್ತಾನದ ಎಲ್ಲಾ ಪ್ರಜೆಗಳ ವೀಸಾ 48 ಗಂಟೆಗಳಲ್ಲಿ ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ಅವರೆಲ್ಲರೂ ಕೂಡ ದೇಶ ಬಿಡಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿತ್ತು. ಆದರೆ ಈಗಲೂ ಕೂಡ ಭಾರತದಲ್ಲಿ ಇಲ್ಲೀಗಲ್ ಆಗಿ ಸಾಕಷ್ಟು ಮಂದಿ ಪಾಕಿಸ್ತಾನಿಯರು ವಾಸ ಮಾಡಿರುವಂತಹ ಅನುಮಾನ ಇದೆ. ಇದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಬಗ್ಗೆ ಅಲ್ಲಿನ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಟ್ಟು ಹುಡುಕಿಸಿ, ಯಾರಾದರೂ ಪಾಕಿಸ್ತಾನಿ ಪ್ರಜೆಗಳು ಇದ್ದಿದ್ದೆ ಆದ್ರೆ ಅವರನ್ನ ಇಮಿಡಿಯೇಟ್ ಆಗಿ ದೇಶದಿಂದ ಗಡಿಪಾರು ಮಾಡಬೇಕು, ಇದಕ್ಕೆ ಸಹಕಾರ ಕೊಡಿ ಅಂತ ಹೇಳಿ ಎಲ್ಲಾ ರಾಜ್ಯಗಳಿಗೂ ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರ ಈ ಸೂಚನೆಯಿಂದ ಬಹಳ ದೊಡ್ಡ ಯಶಸ್ಸೇನೋ ಆಗಿಬಿಡುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ದೇಶದಲ್ಲಿರುವಂತಹ ಕೆಲ ರಾಜ್ಯಗಳು, ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಪಾಕಿಸ್ತಾನದ ಪ್ರಜೆಗಳು ಸಿಕ್ಕಿದ್ದೆ ಆದ್ರೆ ಅವರಿಗೆ ವೋಟರ್ ID ಕಾರ್ಡ್ ಮಾಡಿಸ್ಕೊಡ್ಬಹುದೇನೋ ಅಥವಾ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ಬಹುದೇನೋ. ಯಾಕಂದ್ರೆ ಮಮತಾ ಸರ್ಕಾರದ ಟ್ರ್ಯಾಕ್ ರೆಕಾರ್ಡೇ ಆಗಿದೆ. ಅವರು ಬಾಂಗ್ಲಾದ ಅಕ್ರಮ ವಲಸಿಗರ ವಿಚಾರ ಬಂದಾಗ ಬಾಂಗ್ಲಾಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಪಾಕಿಸ್ತಾನದ ವಿಚಾರದಲ್ಲಿ ಅವರೇನೋ ಭಾರತ ಸರ್ಕಾರದ ಜೊತೆಗೆ ನಿಂತ್ಕೊಳ್ತಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಈ ಸೂಚನೆಯನ್ನ ಎಲ್ಲ ರಾಜ್ಯಗಳಿಗೆ ರವಾನಿಸಿದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.